ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸು ಏರಿಂಗ್ ಗೇಟ್ ಪರ್ಚೇಸ್ ಮಾಡಬೇಕಾದ್ರೆ ಬ್ಯಾಟ್ರಿ ಆಪ್ರೇಟೆಡಾ ರೀಚಾರ್ಜಬಲ್ ಅಂತ ಕನ್ಫ್ಯೂಸ್ ಆಗಿದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅವರು ಈಸಿಯಾಗಿ ಚೂಸ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಬ್ಯಾಟ್ರಿ ಲೈಫು. ಬ್ಯಾಟ್ರಿ ಆಪ್ರೇಟೆಡ್ ಏರಿಂಗ್ ಗೇಟ್ಸು ನಿಮಗೆ ನಿಮ್ಮ ಯೂಸೇಜ್ ಮೇಲೆ 8 to 12 days ಬ್ಯಾಟ್ರೀಸ್ ಬರುತ್ತೆ, ನೀವು ಫ್ರೆಶ್ ಬ್ಯಾಟ್ರಿ ಹಾಕಬೇಕಾಗುತ್ತೆ. ವೆರಾಸ್ ರೀಚಾರ್ಜಬಲ್ ಏರಿಂಗ್ ಗೇಟ್ಸು 2 to 3 days ಒನ್ಸ್ ಚಾರ್ಜ್ ಮಾಡಿದರೆ ಸಾಕು, ಈ ಕೇಸಲ್ಲಿ ಹಾಕಿದ ತಕ್ಷಣ ಏರಿಂಗ್ ಗೇಟ್ ಆಟೋಮೆಟಿಕ್ ಚಾರ್ಜ್ ಆಗೋಗುತ್ತೆ. ಸೆಕೆಂಡ್ ಟಿಪ್ ಬಂದು ಆ್ಯಂಟಲಿಂಗು. ಬ್ಯಾಟ್ರಿ ಆಪ್ರೇಟೆಡ್ ಏರಿಂಗ್ ಗೇಟ್ಸು ನೀವು ಯೂಸ್ ಮಾಡ್ತಿಲ್ಲ ಅಂದರೆ ಆಫ್ ಮಾಡಿ ಬ್ಯಾಟ್ರಿ ರಿಮೂವ್ ಮಾಡಿ ಇಡಬೇಕಾಗುತ್ತೆ. ವೆರಾಸ್ ರೀಚಾರ್ಜಬಲ್ ಏರಿಂಗ್ ಗೇಟ್ಸು ನೀವು ಜಸ್ಟ್ ಏರಿಂಗ್ ಗೇಟ್ನ ಕೇಸಲ್ಲಿ ಇಟ್ಟಿದ ತಕ್ಷಣ ಏರಿಂಗ್ ಗೇಟ್ ಆಫ್ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದು ಬಡ್ಜೆಟ್ನ ಕಂಪೇರ್ ಮಾಡಿದ್ರೆ ಬ್ಯಾಟ್ರಿ ಆಪರೇಟೆಡ್ಗೂ ರೀಚಾರ್ಜಬಲ್ಗೂ ಮಾಡೆಲ್ ಟು ಮಾಡೆಲ್ 4,000 to 5,000 rupees ಡಿಫ್ರೆನ್ಸ್ ಬರುತ್ತೆ. ಲಾಸ್ಟ್ ಪಾಯಿಂಟ್ ಬಂದು ಮಂತ್ಲಿ ಎಕ್ಸ್ಪೆಂಡಿಚರ್. ಬ್ಯಾಟ್ರಿ ಆಪರೇಟೆಡ್ ಏರಿಂಗ್ ಗೇಟ್ಸ್ಗೆ 250 to 300 rupees ಪರ್ ಏರಿಂಗ್ ಗೇಟ್ ನಿಮಗೆ ಮಂತ್ಲಿ ಎಕ್ಸ್ಪೆಂಡಿಚರ್ ಬೀಳುತ್ತೆ ಫಾರ್ ಬ್ಯಾಟ್ರೀಸ್. ವೆರಾಸ್ ರೀಚಾರ್ಜಬಲ್ ಏರಿಂಗ್ ಗೇಟ್ಸ್ಗೆ ನಿಮ್ಮ ಮೊಬೈಲ್ ಚಾರ್ಜಿಂಗ್ಗೂ ಅಂತ ಕಮ್ಮಿ ಕಾಸ್ಟ್ ಬೀಳುತ್ತೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಈ 4 ಪಾಯಿಂಟ್ಗಳನ್ನ ಕನ್ಸಿಡರ್ ಮಾಡಿದ್ರೆ ದ ಬೆಸ್ಟ್ ಇಸ್ ಲೇಟೆಸ್ಟ್ ರೀಚಾರ್ಜಬಲ್ ಏರಿಂಗ್ ಗೇಟ್ಸ್. ಈ ರೀಚಾರ್ಜಬಲ್ ಏರಿಂಗ್ ಗೇಟ್ಸ್ನ ಫ್ರೀ ಟ್ರಯಲ್ಗಾಗಿ ನಿಯರೆಸ್ಟ್ ವೈಭವ್ ಸ್ಪೀಚ್ ಆ್ಯಂಡ್ ಏರಿಂಗ್ ಸೆಂಟರ್ಗೆ ವಿಸಿಟ್ ಮಾಡಿ, ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ, ನಿಮ್ಮ ಅಪಾಯಿಂಟ್ಮೆಂಟ್ಸ್ನ ಬ್ಲಾಕ್ ಮಾಡಿ.